ಸರ್ ಇವೆಲ್ಲ ಬರೇ 25 ಡೇಸ್ ಅಷ್ಟೇ. ಹಾಂ, ಓನ್ಲಿ 25 ಡೇಸ್. ಹಾಂ ಸರ್, ಕೊಡ್ತಾ ಇದ್ದೀವಿ. ಬಾಚಿನ ಸರ್, ಇದು ಗೌರಿ ಅಂತ ಸರ್, ಕಾಮನ್ ಕಾರ್ಪೋ ಗೌರಿ. ಸರ್ ಇದು 8 ತಿಂಗಳು ಕೆರೆ ಹೆಂಗೆ ಅಂದ್ರೆ 1.5 kg ಮೇಲೆ ಬರುತ್ತೆ ಸರ್. 1.5 2 kg ಬರುತ್ತೆ ಸರ್. ಗೌರಿ ನಂಬರ್ 1 ಟೇಸ್ಟ್ ಸರ್. ಗೌರಿ ಮೀನೊಳಗೆ ಟೇಸ್ಟ್ ಅಂದರೆ ಗೌರಿ. ಬೇಗ ಇದು ಸರ್, ಇದೇನು ಗೊತ್ತಾ, ನಾವು 100% ಬಿಟ್ರು 80% ಉಳಿತೀವಿ ಸರ್. ಇದು ಫೇಲ್ ಆಗೋ ಮಾತೇ ಇಲ್ಲ ಗೌರಿ ಅಂದರೆ. ಹಾಂ, ಗೌರಿ ಸರ್ ಉಳ್ಕೊಳ್ಳೋದಂದ್ರೆ ಏನು ಅಂದರೆ, ಇದು ಭೂಮಿಯ ಕೆರೆಯ ಪಾಂಡ ಆಗಲಿ ತಳಭಾಗದಲ್ಲಿ ಇರೋ ಸರ್ ಇದೆ ಮಣ್ಣು ತಿನ್ಕೊಂಡು ಇದೆ. ಅದೇ ಸರ್, ಮಣ್ಣು ತಿನ್ಕೊಂಡು ತಳಭಾಗದಲ್ಲಿ ಇರುತ್ತೆ ಸರ್ ಇದು. ಹಾಂ ಸರ್, ತಳಭಾಗದಲ್ಲಿ ಇರೋ ಮೀನು ಸರ್ ಇದು. ಸಿ ಗೌರಿ 20 ಡೇಸ್ ಅಷ್ಟೇ ಸರ್ ಇದಕ್ಕೆ. ಸರ್ ಕೌಂಟ್ ಅಂದರೆ ಒಂದು ಕಪ್ಪು, ಬಟ್ ಒಂದು ಜಾಲ್ರಿ ಇರುತ್ತೆ ಸರ್. ಆ ಜಾಲ್ರಿಯಲ್ಲಿ ಮೋಸ ಆಗ್ಬಾರ್ದು ಅಂತ ನೀರು ಹೋಗ್ಲಿಲ್ಲ ಹಂಗೆ ಹಾಕೊಂಡು ಒಂದು ಕಪ್ಪು ಐತೆ ಸರ್. ಆ ಕಪ್ಪಲ್ಲಿ ಒಂದು ಕಪ್ಪು ಎಣ್ಸ್ಕೊಂತೀವಿ. ಎಣ್ಸ್ಕೊಂಡು ಅದೇ ಪ್ರಕಾರ ಎಲ್ಲ ಹಾಕ್ತೀವಿ ಸರ್. ಒಂದು ಕಪ್ಪು ಒಂದು ಕವರಿ ಹಾಕೊಂಡು ಎಣ್ಸ್ಕೊಂತೀವಿ ಸರ್. ಫಸ್ಟ್ ಅದೇ ಲೆಕ್ಕ ಸರ್. ಒಂದು ಕಪ್ಪಿಗೆ 500 ಬಂದರೂ ಅದೇ ಲೆಕ್ಕ, 1000 ಬಂದರೂ ಅದೇ ಲೆಕ್ಕ, 2000 ಬಂದರೂ ಅದೇ ಲೆಕ್ಕ ಕೊಡ್ತೀವಿ ಸರ್ ಕಪ್ಪಿಗೆ. ಹಾಂ, ಯಾರಿಗೂ ಮೋಸ ಆಗಬಾರ್ದು ಅಂತ ನಾವೇನು ಗೊತ್ತಾ, ಅವರೇ ಕೊಟ್ಬಿಡ್ತೀವಿ. ಎಣ್ಸ್ಕೊಂಬಿಟ್ರೆ ನೀವೇ ಹಾಕ್ಕೊಳ್ರಿ ಕಸ್ಟಮರಿಗೆ. ಹೌದು ಸರ್, ಅವರು ಕೆರೆಗೆ ಹೋದ್ರೆ ಫುಡ್ ಸರ್. ಅದೇ ಕೆರೆ ಒಳಗೆ ಬೇಜಾನ್ ಫುಡ್ ಇರುತ್ತೆ ಸರ್. ಕೆರೆಗೇನು ಫುಡ್ಡೇ ಬೇಡ ಸರ್. ಹಾಂ ಸರ್. ಸರ್ ಅಲ್ಲಿ ಫುಡ್ ಹಾಕೋದೇ ಬೇಡ, ಹಾಕಿದ್ರು ಸಗಣಿ ಹಾಕಿದ್ರು ಸಾಕು. ವಾರಕ್ಕೆ 15 ದಿನಕ್ಕೆ ತಿಂಗಳಿಗೆ ಚೆಲ್ಲೂರು ಸಾಕು ಸರ್. ಎಲ್ಲಿ ಬೇಕಲ್ಲಿ ಚೆಲ್ಲೂರು ಸಾಕು. ಆ ಕೆರೆ ಒಳಗೆ ಇದು ಸರ್ ಮೇವಿರುತ್ತೆ, ಅದು ತಿನ್ಕೊಂಡಿರ್ತದೆ ಸರ್. ಸರ್ ಗೌರಿ ಸೈಜು ಒಂದು 6 ತಿಂಗಳಿಗೆ ಹೆಂಗೆ 1.25 2 kg ಬರುತ್ತೆ ಸರ್. 6 ತಿಂಗಳಿಗೆ ಬರ್ತದೆ ಸರ್. ಹಾಂ ಸರ್. ಸರ್ ಗೌರಿ ಅನ್ನೋದು ಇದೆಯಲ್ಲ ಸರ್, ಇದು ಈ ಗೌರಿ ಅನ್ನೋದು 100 ಕೊಟ್ಟರೆ, ಈಗ 1 ಲಕ್ಷ ಕೊಟ್ಟರೆ 80% 80,000 ಉಳಿತೀವಿ ಸರ್. 80,000 ಉಳಿದೇ ಉಳಿತೀವಿ ಸರ್. ಇದು ಗ್ಲಾಸ್ ಕರ್ಪ್ ಅಂತ, ಇದು ಹುಲ್ಗೆಂಡೆ ಅಂತಾರೆ ಸರ್. ಹುಲ್ಗೆಂಡೆ ಸರ್ ಇದು ಗ್ಲಾಸ್ ಕರ್ಪು ಅಂತಾರೆ, ಹುಲ್ಗೆಂಡೆನೂ ಅಂತಾರೆ. ಬರೀ 25 ಡೇಸ್ ಮರಿ ನೋಡಿ ಸರ್. ಇದು 25 ದಿನ ಮರಿ ಸರ್ ಅಷ್ಟೇ ಇದು. ಹಾಂ ಸರ್, ರೈತರು ಕೊಡೋಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಈಗಲೂ ರೈತರು ಬಂದೆ ಸರ್. ಅವ್ರು 2 ಲಕ್ಷಕ್ಕೆ ಮರಿ ಬಂದಿರಿ ಇವಾಗ. ಅವರು ಈಗ ಇಲ್ಲೇ ಹಾಕ್ಕೊಳ್ರಿ, ಕೌಂಟ್ ಮಾಡ್ಕೊಂಡು ಇಲ್ಲೇ ಹಾಕ್ಕೊಳ್ರಿ, ಅಥವಾ ಗಾಡಿಗೆ ಬಂದು ನೀವೇ ಬಂದು ಯಾರಿಗಾರು ಹುಡುಗ ಕಳಿಸ್ರಿ, ಕಳಿಸಿ ಬಿಟ್ಟು ಬರ್ರಿ ಅಂತ ಹೇಳ್ತಾರೆ ಸರ್ ಅವರೇ ಬಂದು. ಸರ್ ಲಕ್ಷಣ ಏನು ಅಂದರೆ, ಇವು ಮೀನು ಫೇಲ್ ಆಗಲ್ಲ, ಬೇಗ ಡೆವಲಪ್ಮೆಂಟ್ ಬರೋ ನಂಬರ್ 1 ಡೆವಲಪ್ಮೆಂಟ್ ಅಂದರೆ ಹುಲ್ಗೆಂಡೆ ಸರ್. ಸರ್ ಇದು ಏನಿದೆ 6 ತಿಂಗಳಿಗೆ 2.5 kg ಬರುತ್ತೆ ಸರ್. 2.5 kg ಬರುತ್ತೆ ಸರ್ 6 ತಿಂಗಳಿಗೆ. ಬರೇ ಹುಲ್ ತಿನ್ನೋ ಮೀನು ಸರ್ ಇದು. ನೀವು ಫುಡ್ಡಿಗೆ ಏನು ತಿನ್ನಲ್ಲ, ಬರೇ ಹುಲ್ ತಿನ್ನೋ ಮೀನು ಇದು. ಕೆರೆ ಒಳಗೆ ನೀವು ಎಷ್ಟೇ ಜಡ್ಡಿದ್ರು, ಕೆರೆ ಒಳಗೆ ಜಡ್ಡಿದ್ರೆ ತಿನ್ಬಿಡು ಸರ್. ಮೇವು ಸೊಪ್ಪೆಲ್ಲ ಇದ್ರೆ ಕೆರೆಯಲ್ಲ ಸರ್. ಕೆರೆ ಒಳಗೆ ಈಗ ನಮ್ಮ ಪಾಣಿಯೊಳ ಅಷ್ಟೇ. ಇನ್ನು ಚೂರು ಇನ್ನು ಸ್ವಲ್ಪ ಸೈಜ್ ಆಗಿಬಿಟ್ರೆ ಇವಕ್ಕೆ ಹುಲ್ ಕಟ್ ಮಾಡಾಕ್ತೀವಿ ಸರ್ ನಾವು ತಿಂತ. ಹಾಂ, ಗೌರ್ಮೆಂಟ್ ಪ್ರೈಸಲ್ಲೇ ಕೊಡ್ತೀವಿ ಸರ್ ನಾವು. ನಾವೇನು ಜಾಸ್ತಿ ಪ್ರೈಸ್ ಮಾಡಲ್ಲ ಸರ್. ಎಲ್ಲ ಅವರೇ ಮಾಡ್ಕೊಬೋದು ಸರ್, ಅಳತೆ ಗಿಳತೆ ಎಲ್ಲ. ಹಾಂ ಸರ್, ಈಗ ಅವು ನಮಗೆ ಗೊತ್ತಾಗ್ಬಿಡುತ್ತೆ ಸರ್. ಈಗ ನಾವು ಬಲೆ ಒಂದು ಬಲೆ ಎಳಿದ್ವು ಅಂದರೆ ಆ ಬಲೆಯಲ್ಲಿ ಏನು ಸತ್ತೋಗ್ತಾವೋ ಅವು ಎಳ್ತೇವಾಗಿಲ್ಲ ಅಂತ. ಈಗ ಬಲೆಯಿಂದ ತಂದು ಮತ್ತೆ ಬೇಲೆ ಹಾಕ್ತೀವಿ, ಆಪು ಹಾಕ್ತೀವಿ ಸರ್. ನಾವು ಆಪುಕ್ಕೆ ಹಾಕೋದೇ ಉದ್ದೇಶದಿಂದ ವೀಕರೆಲ್ಲ ಸತ್ತೋಗ್ಲಿ, ಎಳ್ತಾಗಿರೋವೆಲ್ಲ ಸ್ಟ್ರೆಂತ್ ಆಗಿರಲಿ ಅಂತ ಹಾಕೋದು ನಾವು. ಅವು ಆಪುದಲ್ಲೇ 1 ಗಂಟೆ ಹಾಕ್ತೀವಿ ನಾವು. ಸರ್ ನಾವು ವೀಕರವೆಲ್ಲ ನಮ್ಮ ಹತ್ರ ಸತ್ತೋಗ್ಬೇಕು, ಕಸ್ಟಮರಿಗೆ ಪಾಪ ತೊಂದರೆ ಆಗ್ಬಾರ್ದು ತಗೊಂಡು ಹೋಗಬೇಕಾರೆ ಅಂತ ನಾವು ಈಗಲೂ ಹಾಕ್ಬಿಡ್ತೀವಿ. ಫಸ್ಟ್ ಆರೋಗ್ಯವಂತ ಮರಿನ ಕೊಡ್ತೀವಿ ಸರ್ ನಾವು. ಸೊರಬ ತಾಲೂಕು, ಹುಳಿ ಹೋಬಳಿ, ಸಿಗ್ಗ ಗ್ರಾಮ. ನಾವು ಈಗ ಹೆಚ್ಚು ಕಡಿಮೆ ಒಂದು 10 ವರ್ಷದಿಂದನೂ ಇಲ್ಲಿ ಮೀನು ಮರಿ ಹೋಗ್ತದವೆ. ಇವ್ರ ಹತ್ರನೂ ತಗೊಂಡೇವೆ, ಶಂಕರಘಟ್ಟ ತಗೊಂಡೇವೆ, ಗಾಜಿನೂರು ತಗೊಂಡೇವೆ. ಆದ್ರೆ ಅಲ್ಲಿಗಿಂತ ಇಲ್ಲಿ ಉತ್ತಮ ಇರೋದ್ರಿಂದ ಇಲ್ಲೇ ಬರ್ತದೆ. ಉತ್ತಮವಾಗಿದೆ ಅಂತ ಹೆಂಗ್ ಗೊತ್ತಾಗಿದೆ ನಿಮಗೆ? ನಮಗೆ ಅಲ್ಲಿ ಕೆರೆಯಲ್ಲಿ ತಗೋಬಿಟ್ಟು ಶಿಕಾರಿ 6 ತಿಂಗಳಿಗೆ ವರ್ಷಕ್ಕೊಂದು ಸರಿ ಶಿಕಾರಿ ಮಾಡ್ತೇವೆ, ಅವಾಗ ಗೊತ್ತಾಗುತ್ತೆ.
ಅಂದ್ರೆ ಒಳ್ಳೆ ಸೈಜ್ ಎಲ್ಲ ಒಳ್ಳೆ ಸೈಜ್ ಬರುತ್ತೆ, ಮರಿ ಒಳ್ಳೆವು ಅಂತ ಗೊತ್ತಾಗುತ್ತೆ, ಅಂದ್ರೆ ಒಳ್ಳೆ ಆರೋಗ್ಯವಾಗಿರುತ್ತೆ ಅಂತ ಗೊತ್ತಾಗುತ್ತೆ. ಸೊ ನೀವು ಎಷ್ಟು ದೊಡ್ಡ ಕೆರೆಯಲ್ಲಿ ಬಿಡ್ತಾ ಇದ್ದೀರಣ್ಣ? ನಾವು ಹೆಚ್ಚು ಕಡಿಮೆ ಒಂದು ಕೆರೆ 9 ಎಕರೆ ಇದೆ, ಒಂದು ಕೆರೆ 5 ಎಕರೆ ಇದೆ, ಮತ್ತೊಂದು 2 ಎಕರೆ ಅದ, ಒಂದು 4 ಕೆರೆ ಅವಕ್ಕೆಲ್ಲ ತಗೋಗ್ಬಿಡ್ತಾರೆ. ಸೊ ಈಗ ಇವತ್ತು ಎಷ್ಟು ಲಕ್ಷ ತಗೊಂಡು ಹೋಗಿ ರೆಡಿ? ಇವತ್ತು 1.5 ಲಕ್ಷ ತಗೋಗ್ತಾರೆ. 1.5 ಲಕ್ಷ. 1.5 ಲಕ್ಷ. ಸೊ ಯಾವ ಜಾತಿ ತಗೊಳಕ್ಕೆ ಹೋಗ್ತಿದ್ರಿ? ನಾವು ಹುಲ್ಗಂಡಿ, ಅಲ್ಲಿಂದ ರಘು, ಕಾಟ್ಲ, ಗೌರಿ ಮೀನು. ಸೊ ಈಗ ಟೋಟಲ್ ಆಗಿ ಈ ವರ್ಷ 1.5 ಲಕ್ಷ ನಾನು ನೀವು? ಇಲ್ಲ, ವರ್ಷಕ್ಕೆ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಸೊ ಈ 1.5 ಲಕ್ಷ ತಗೊಂಡು ಹೋಗ್ತಿದ್ದೀರಲ್ಲ, ನಿಮಗೆಲ್ಲ ಖರ್ಚೆಲ್ಲ ಹೋಗ್ಬಿಟ್ಟು ಎಷ್ಟು ಒಂದು ಆದಾಯ ಬರ್ಬೋದು ಒಂದು ವರ್ಷಕ್ಕೆ? ಒಂದು ವರ್ಷಕ್ಕೆ ಆದಾಯ ಹೆಚ್ಚು ಕಡಿಮೆ ಒಂದು 3 ರಿಂದ 4 ಲಕ್ಷ ಬರುತ್ತೆ. 3 ರಿಂದ 4 ಲಕ್ಷ ಎಲ್ಲ ಖರ್ಚೆಲ್ಲ ಹೋಗಿ ಎಲ್ಲ ತೆಗೆದು. ಈ ಕೆರೆ ಬಂದು ಲೀಸ್ ಮಾಡ್ಕೊಂಡಿದ್ದೀರಾ ಹೆಂಗೆ ಅದು? ಹಾಂ, ಲೀಜು, ಗೌರ್ಮೆಂಟಿಂದ ಲೀಜು ತಗೋತಾರೆ. ಈಗ 3ನೇ ಬಾರಿ ಹೋಯ್ತಾ ಇರೋದು. ಏನು ಲಾಸ್ ಏನಾಗಿಲ್ಲ ನಮಗೆ. ಮೀನು ಚೆನ್ನಾಗಿ ಬರ್ತೈತಿ, ಇಲ್ಲಿ ಒಳ್ಳೆ ಇದು ಬರ್ತೈತೆ, ಸೈಜು ಚೆನ್ನಾಗಿ ಬರ್ತೈತಿ, ಒಳ್ಳೆ ಮರಿ ಕೊಡ್ತಾರೆ. ಹೀಗಾಗಿ ಇಲ್ಲಿ 3ನೇ ವರ್ಷ 4ನೇ ವರ್ಷ ಆಗ್ತದೆ ಇಲ್ಲೇ ತಗೋಕ್ರಿ. ಪ್ರಾಫಿಟ್ ಒಳ್ಳೆ ಸಿಗುತ್ತೆ, ಚಂದ ಬರುತ್ತೆ ಮರಿ. ಅಂದ್ರೆ ಒಂದು ಆದಾಯ ಮಾಡ್ಕೋಬಹುದು. ಹೌದೌದು, ಮಾಡ್ಕೋಬೋದು. ಬಟ್ ಇವ್ರ ಮರಿಗಳು ಹೆಂಗೆ ಏನಾದ್ರು ಸತ್ತೋಗತ್ತಾ? ಇಲ್ಲ. ಸೊ ನಿಮ್ಮ ಅಂದಾಜು ಪ್ರಕಾರ ನೀವು 1 ಲಕ್ಷ ತಗೊಂಡೋದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ ಅಲ್ಲಿ? ನಮಗೆ ಹೆಚ್ಚು ಕಡಿಮೆ ಒಂದು 20% ಏನಾರು ಲಾಸ್ ಆಗ್ಬೋದು ಸರ್. 80% ಸಿಕ್ಕೇ ಸಿಗುತ್ತೆ. 80% ಸಿಗುತ್ತೆ. ಅಂದ್ರೆ ಆದಾಯ ಲೆಕ್ಕದಲ್ಲಿ ಏನು ತೊಂದರೆ ಇಲ್ಲ. ತೊಂದರೆ ಇಲ್ಲ. ಫಿಶ್ ಕ್ವಾಲಿಟಿ ಲೆಕ್ಕದಲ್ಲೂ ಯಾವುದೋ ತೊಂದರೆ ಇಲ್ಲ. ನಾವು ಇವ್ರ ಗ್ಯಾರಂಟಿ ಅಂತಲೇ ಈಗ ನಾವು ಇಲ್ಲೇ ಕಾಯಿ ಮಾಡ್ಕಿಬಿಟ್ಟು ನಾವು. ಅಂದ್ರೆ ಲಾಸ್ಟ್ ಟೈಮ್ ತಗೊಂಡು ಹೋಗಿದ್ರೆ ಒಳ್ಳೆ ಫಸಲ್ ಬಂದಿತ್ತು, ಸೊ ಅದಕ್ಕೆ ಮತ್ತೆ ಇಲ್ಲೇ ತಗೊಂಡು ನಮ್ಗೆ ಇಲ್ಲೇ ನಮಗೆ ಅಡ್ಡಿ ಇಲ್ಲ, ಉತ್ತಮ ಆತಂದೇಳಿ ನಾವು ಇಲ್ಲೇ ಬರ್ತದ. ಫೋನ್ ಮಾಡ್ಕಿಂತಾನೆ ಇರ್ತಾವ ನಾವು ಇವರಿಗೆ. ಈಗ ನಾವು ಹೆಚ್ಚು ಕಡಿಮೆ ಒಂದು 3-4 ನಮ್ಮ ಏರಿಯಾದಲ್ಲಿ ಒಂದು 3-4 ಊರಿಗೆ ಇವ್ರ ಹತ್ರ ಕಳಿಸಿದೆ. ಹೌದು, ಕಳಿಸಿದೆ. ಸೊ ಅಷ್ಟೊಂದು ನಂಬಿಕೆ ಇದೆ. ಸೊ ಈಗ ಬೇಕು ಅಂದ ತಕ್ಷಣ ಎಷ್ಟು ದಿವಸ ಮುಂಚಿತವಾಗಿ ಹೇಳ್ಬೇಕಾಗುತ್ತೆ? ನಾವು ಹೆಚ್ಚು ಕಡಿಮೆ ಒಂದು ವಾರದ ಮುಂಚೆ ಹೇಳುತ್ತೇವೆ. ಈಗ ಹೆಚ್ಚು ಕಡಿಮೆ ಇವರಿಗೆ ನಾವು ಈ ಮಳೆ ಈ ವರ್ಷ ಲೇಟ್ ಆಗಿರೋದ್ರಿಂದ 1 ತಿಂಗಳಿಂದ ಹೇಳ್ತಾ ಇದ್ವಿ. ಮಳೆ ಆದ ಕೂಡಲೇ ಬರ್ತಾ ಇದೆ, ಕೆರೆ ತುಂಬಿಲ್ಲ. ಅವರು ಫೋನ್ ಮಾಡ್ತಾ ಇದ್ರು, ಮತ್ತೆ ಅಣ್ಣ ಯಾವಾಗ ಬರ್ತೀರಿ ಏನು ಅಂತ ಕೇಳ್ತಾ ಇದ್ರು. ನಾವೇನು ಮಾಡಿದ್ವಿ ಅಂದ್ರೆ ನಮ್ಮಲ್ಲೇ ಕೆರೆಗೆ ಸ್ವಲ್ಪ ನೀರು ಬರ್ದ ನಾವು ಇವರಿಗೆ ಆರ್ಡರ್ ಕೊಡೋಕೆ ಬರಲ್ಲ, ಹಾಗಾಗಿ ಸ್ವಲ್ಪ ಕೆರೆ ನೀರು ಬಂದಮೇಲೆ ಇದು ಮಾಡ್ತೇವೆ ಅಂತ ಹೇಳಿದ್ವಿ. ಈಗ ಒಂದು ವಾರ ಆಯಿತು, ಕೆರೆ ಫುಲ್ ತುಂಬಿದಾವೆ. ಹಿಂಗಾಗಿ ಬಂದು ಇವತ್ತು ತಗೋಗೋಣ ಅಂತ ಬಂದಿದೆ. ಈಗ ಈ ಮೀನು ಮರಿ ತಗೊಂಡು ಹೋಗ್ತಿರಲ್ಲ, ಇಮಿಡಿಯೇಟ್ ಆಗಿ ಬಿಟ್ಟು ಏನಾದರೂ ಊಟ ಕೊಡ್ತೀರಾ? ಇಲ್ಲ, ನಾವು ಊಟ ಕೊಡಲ್ಲ. ಕೆರೆಯಾಗಿದೆ, ನಮ್ಮ ಕೆರೆಯಾಗಿದೆ. ದನ ಕರ ಮೇದಿರ್ತವೆ, ಅದರಲ್ಲಿ ದನ ಗೊಬ್ಬರ ಇರುತ್ತೆ, ಹಂಗಾಗಿ ಮೇವು ತಡೆ ಇಲ್ಲದೆ ಹೊರಗೆ ಚೆನ್ನಾಗಿ ಬೆಳವಣಿಗೆ ಆಗ್ತಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಗೊತ್ತಾಗುತ್ತೆ, ಮೇಯ್ತಾ ಇರ್ತಾವೆ, ಆಡ್ತಾ ಇರ್ತೈತಿ. ಸುತ್ತಲೂ ಆಡಾಗ ನಮಗೆ ಕಣ್ಣಿಗೆ ಕಾಣುತ್ತೆ, ಮೀನು ಆಡ್ತೈತಿ, ಹೊರಿತಾ ಐತಿ. ಒಂದು 3 ವರ್ಷ ಕೆರೆ ನಿಲ್ತು ಅಂದ್ರೆ 5-10 kg ಮೀನು ಆಕೈತಿ. ತಿಂಗಳಿಗೆ ಹೆಚ್ಚು ಕಡಿಮೆ ಎಷ್ಟು ಬರುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆಡುತ್ತೆ ಮರಿ, ಅವಾಗ ಗೊತ್ತಾಗುತ್ತೆ. ಇಲ್ಲ, ಕೈ ಸಿಗಲ್ಲ, ದೊಡ್ಡಕ್ಕೆ ಇದಲ್ಲ, ಹಂಗೆ ಸಿಗಲ್ಲ ನಮಗೆ. ಅವಾಗ ಏನಿದ್ರು ಈ ಥರ ಇದು ಮಾಡಿ ಹಿಡಿಯೋದನ್ನ ಕೈ ಹಿಡಿಯೋದಾದ್ರೆ ಗುಂಪು ಕಟ್ಟಿ ಆಡ್ತಾ ಇರುತ್ತೆ. ಯುವರಾಜ್ ಅವ್ರ ಹತ್ರ ತಗೊಂಡು ಹೋಗ್ತಿರಲ್ಲ, ತೂಕ ಹೆಂಗಣ? ಚೆನ್ನಾಗಿ ಬರುತ್ತಾ? ತೂಕ ಚೆನ್ನಾಗಿ ಬರುತ್ತೆ, ಮಂದೆ ಬರುತ್ತೆ. ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು kg ವರೆಗೂ ಬರುತ್ತೆ? ನಮ್ಮಲ್ಲಿ 5 kg ಇಂದ 3 ರಿಂದ 5 kg ವರೆಗೂ ಇರುತ್ತೆ. 5 kg ವರೆಗೂ ಬರುತ್ತೆ. ಓ, ಅಷ್ಟು ತೂಕ? 6-8 ತಿಂಗಳಿಗೆನ ನಮ್ಮಲ್ಲೇ ನನಗೆ ಒಂದು ಮೀನು ಕೆರೆ ಶಿಕಾರಿ ಇಟ್ಟಾಗ ನನಗೆ ಒಂದು ಮೀನು ಸಿಕ್ಕತ್ತು. 5 kg ಇತ್ತು. 5 kg? 5 kg ಇತ್ತು.